ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನೋಡಿ, ನಾಳಿನ ಒಂದು ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ರವೆ ಇಡ್ಲಿ. ಇದರಲ್ಲಿ ಗ್ರೀನ್ ಗ್ರಾಮ್ ಇದೆಲ್ಲ, ಬೆಂಗಾಲ್ ಗ್ರೀನ್ ಗ್ರಾಮ್ ಇದೆ. ಇದನ್ನು ಏನು ಮಾಡ್ತೀನಿ ನಾನು, ತೊಗೊಂಡು ಬಂದುಬಿಟ್ಟು, ನಾವು ಇದು ಆ್ಯಕ್ಚುಲಿ ಒಂದು ಸುಲ್ಗಾಯಿ ಅಂತ ಹೇಳ್ತೀವಲ್ಲ, ಅವು ತಾಜಾ ಇರ್ತಾವೆ, ಇಲ್ಲಿ ಸಿಗೋದಿಲ್ಲ. ಇವನ್ನ ಏನು ಮಾಡ್ತೀವಿ ನಾವು, ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ನೆನೆಯಕ್ಕೆ ಇಟ್ಬಿಟ್ಟು ನಾನು ಇದ್ರ ಜೊತೆ ಹೆಂಗೆ ರವೆ ಇಡ್ಲಿ ಮಾಡ್ತೀನಿ, ಸ್ಪೆಷಲ್ ರವೆ ಇಡ್ಲಿ ಅನ್ನೋದು ತೋರಿಸ್ತಾ ಹೋಗ್ತೀನಿ. ನೀವು ಇದನ್ನು ನನ್ನ ವಿಡಿಯೋ ಕೊನೆವರೆಗೂ ನೋಡ್ತಾಯಿರಿ. ನೋಡಿ, ಈಗ ಬೆಂಗಾಲ್ ಗ್ರಾಮ್ ಗೀಮ್ ಹಾಕಿಬಿಟ್ಟು ನಾನೊಂಥರ ಇದು ಮಾಡ್ತಾಯಿದ್ದೀನಲ್ಲ, ಸ್ಪೆಷಲ್ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಇಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೆನೆದಾವಿ ಚಲೋದ್ನಾಗ ಇವು 1.5 ದಿನ ನೆನೆಸಿದ್ದೀನಿ. ಇದಕ್ಕೇನು ಮಾಡ್ತೀನಿ, ಸ್ವಲ್ಪ ಉಪ್ಪು, ಆಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಏನಂತಾರೆ ರವೆಯಾಗಿ ಅದನ್ನು ರುಬ್ಕೊತೀನಿ. ರುಬ್ಕೊಂಡು ಇಲ್ಲಿ ಕಲಿಸಿಟ್ಟಿದ್ದೀನಲ್ಲ ರವೆ ಇದು ಹುರಿದದ್ದು, ಅದ್ರೊಳಗೆ ಅದನ್ನು ಕೂಡಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಮೊಸರು ಹಾಕಿದ್ದೀನಿ. ಈಗ ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನು ಇಡ್ಲಿ ಅದಕ್ಕೆ ತಂದು ಇನ್ನೂ ಹಾಕಿಬಿಟ್ಟು ನಾನು ಇಡ್ಲಿ ಮಾಡ್ತೀನಿ. ಇಡ್ಲಿ ಮಾಡಿ ನಿಮ್ಗೆ ಇದನ್ನು ತೋರಿಸ್ತೀನಿ. ಈಗ ನೋಡಿ, ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಹಾಕಿದ್ದೀನಿ. ಕೊತ್ತಂಬರಿನೂ ಹಾಕಿದ್ದೀನಿ. ಇದಕ್ಕೆ ಏನೋ ಪೌಡರ್ ಹಾಕ್ತಾಯಿದ್ದೀನಿ. ಏನೋ ಹಾಕಿದ್ದು ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆ ಹಚ್ಚಿಟ್ಟಿದ್ದೀನಿ. ಇಡ್ಲಿ ಸ್ಟ್ಯಾಂಡ್ಗೆ ನೋಡಿ, ಈಗ ಇಡ್ಲಿ ರೆಡಿ ಆಗಿದೆ. ತುಂಬ ಫ್ಲಫಿಯಾಗಿ ಬಂದಿದ್ದಾವೆ ರವೆ ಇಡ್ಲಿ. ನೀವು ಒಂದ್ಸಲ ಈ ಬೆಂಗಾಲ್ ಗ್ರಾಮದ್ದು ತರಿಸ್ಕೊಂಡು ನೋಡಿ, ತುಂಬ ಸ್ಪಾಂಜಿಯಾಗಿ ನೋಡಿ ಹೇಗೆ ಇಷ್ಟೊಂದು ದೊಡ್ಡ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇದೇ ರೀತಿ ನೀವು ಸ್ಪೆಷಲ್ ಇಡ್ಲಿ ಸ್ವಲ್ಪ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.